Hello my dear students. In this video, I am going to continue my explanation on tax-free incomes or exempted incomes. ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ಗಮನಿಸಿದರೆ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ಗೆ ಸಂಬಂಧಪಟ್ಟದ್ದು, ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂದರೆ ಏನು ಅಂತ ಹೇಳಿದ್ದೆ ಮತ್ತು ಕೆಲವು ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ನನ್ನ ವಿಡಿಯೋ ನಂಬರ್ 2 ರಿಲೇಟೆಡ್ ಟು ದ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ನೀವು ಗಮನಿಸಿದರೆ ನಾನು ಗ್ರಾಚ್ಯುಯಿಟಿಯ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಗ್ರಾಚ್ಯುಯಿಟಿ ಅಂದರೆ ಏನು ಅಂತ ಹೇಳಿದ್ದೆ. ಗ್ರಾಚ್ಯುಯಿಟಿ ಈಸ್ ನಥಿಂಗ್ ಬಟ್ ಎ ಫೈನಾನ್ಷಿಯಲ್ ಬೆನಿಫಿಟ್ ಗಿವನ್ in recognition of the services rendered in the past. It is given by the employer to the employee ಅಂತ ಹೇಳಿದೆ. ಎಂಪ್ಲಾಯರ್ನಿಂದ ಎಂಪ್ಲಾಯಿಗೆ ಕೊಡುವಂಥ ಒಂದು ಫೈನಾನ್ಷಿಯಲ್ ಬೆನಿಫಿಟ್ ಅಂತ ಹೇಳಿದೆ. ಇಟ್ ಈಸ್ ಗಿವನ್ ಆನ್ ದ ಡೆತ್ ಆರ್ ದ ರಿಟೈರ್ಮೆಂಟ್ ಆಫ್ ದ ಎಂಪ್ಲಾಯಿ. ಡೆತ್ ಅಥವಾ ರಿಟೈರ್ಮೆಂಟ್ ಈ ಘಟನೆ ಘಟಿಸಿದಾಗ ಕೊಡಲ್ಪಡುವಂತಹ ಒಂದು ಫೈನಾನ್ಷಿಯಲ್ ಬೆನಿಫಿಟ್ ಅಂತ ಹೇಳಿದೆ. To receive gratuity, we must put in a continuous minimum service of 5 years. Minimum service 5 ವರ್ಷ ಇರಬೇಕು, ಅದು ಕೂಡ ಕಂಟಿನ್ಯೂಸ್ ಆಗಿ ನಾವು ಆ ಸರ್ವಿಸ್ ಕೊಟ್ಟಿರಬೇಕಾಗ್ತದೆ. ಎಲ್ಲಿಯಾದರೂ 5 ವರ್ಷದ ಒಳಗೆ ಸಿಗಬೇಕು ಅಂತಾದರೆ ಅದಕ್ಕೆ ಕಾರಣ ಒಂದೇ ಡೆತ್ ಆಗಿರಬೇಕು, ಪರ್ಮನೆಂಟ್ ಡಿಸಬಿಲಿಟಿ ಆಗಿರಬೇಕು ಅಥವಾ ಸೀರಿಯಸ್ ಏಲ್ಮೆಂಟ್ ಆಗಿರಬೇಕು. ಈ 3 ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣದಿಂದ 5 ವರ್ಷದ ಮೊದಲೇ ಮುಂಚಿತವಾಗಿ ಗ್ರಾಚ್ಯುಯಿಟಿ ನೀಡಲ್ಪಡಬಹುದು. ಆಮೇಲೆ ನಾನು ಏನು ಹೇಳಿದ್ದೆ, ಎಂಪ್ಲಾಯೀಸ್ ಅನ್ನುವಂಥದ್ದು ಗೌರ್ಮೆಂಟ್ ಇರ್ಬೋದು, ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಇರ್ಬೋದು. ಗೌರ್ಮೆಂಟ್ ಎಂಪ್ಲಾಯಿಯ ಕೈಯಲ್ಲಿ ಗ್ರಾಚ್ಯುಯಿಟಿ ಏನು ಸಿಗುತ್ತೆ ಅದಕ್ಕೆ ಕಂಪ್ಲೀಟ್ ಎಕ್ಸೆಂಪ್ಷನ್ ನೀಡಲಾಗಿದೆ. ಬಟ್ ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಸಂಬಂಧಪಟ್ಟ ಹಾಗೆ ನಾವು 2 ಕ್ಲಾಸಿಫಿಕೇಶನ್ ಮಾಡ್ತೇವೆ. ಒಂದು ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ ಆಫ್ 1972, ಇನ್ನೊಂದು ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ ಆಫ್ 1972. ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ ಆಫ್ 1972 ಅನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನು ಮಾಡಿದ್ದೇನೆ, ಒಂದು ಲೆಕ್ಕ ಕೂಡ ಮಾಡಿದ್ದೇನೆ. ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ ಏನಿದೆ ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಸಂಬಂಧಪಟ್ಟ ಹಾಗೆ ನಾನು ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಂಸ್ಥೆ ನಾನ್ ಗೌರ್ಮೆಂಟ್ ಸಂಸ್ಥೆ ಆಗಿದ್ದು ಅದು ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟೋ, ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟೋ, ಪ್ರೈವೇಟ್ ಆರ್ಗನೈಸೇಷನ್ ಆಗಿದ್ದು ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ ಆಫ್ 1972 ಅಥವಾ ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ ಆಫ್ 1972 ಅನ್ನುವಂಥದ್ದು ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ನ 365 ದಿವಸದಲ್ಲಿ ಯಾವುದಾದ್ರೂ ಒಂದು ದಿವಸ ಆದರೂ ನಿಮ್ಮ ಸಂಸ್ಥೆಯಲ್ಲಿ 10 ಅಥವಾ 10ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡಿದ್ದಾರೆ ಅಂತಾದರೆ ಆ ಸಂಸ್ಥೆ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ ಆಫ್ 1972ಗೆ ಬರ್ತದೆ. ಇಲ್ಲ, ಯಾವ ಒಂದು ದಿವಸವೂ 10 ಅಥವಾ 10ಕ್ಕಿಂತ ಹೆಚ್ಚು ಮಂದಿ ನಮ್ಮಲ್ಲಿ ಕೆಲಸ ಮಾಡಲಿಲ್ಲ ಅಂತಾದರೆ ಆ ಸಂಸ್ಥೆ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ ಆಫ್ 1972ನ ಅಡಿಯಲ್ಲಿ ಬರುವುದಿಲ್ಲ. ಇದನ್ನೆಲ್ಲ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗಾಗಿ ನಾನೀಗ ಕಂಟಿನ್ಯೂ ಮಾಡ್ತೇನೆ. ಹೌ ಟು ಕಂಪ್ಯೂಟ್ taxable gratuity received by a non-government employee who is not covered by the payment of gratuity act of 1972. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹೇಗೆ ಲೆಕ್ಕಾಚಾರ ಮಾಡೋದು ನೋಡಿದ್ರು. ಫಸ್ಟ್ ನಾವು ಅದರ ಫಾರ್ಮ್ಯಾಟ್ ಅನ್ನು ಕಲಿಯೋಣ. ಅಮೌಂಟ್ ಆಫ್ ಗ್ರಾಚ್ಯುಯಿಟಿ ರಿಸೀವ್ಡ್ ಎಷ್ಟು ಬಂದಿದೆ ಅದು, ಅದರಿಂದ ನಾವು ಕಳಿಬೇಕು. ಯಾವುದನ್ನು ಕಳಿಬೇಕು? ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 1010 ಲೀಸ್ಟ್ ಆಫ್ ದ ಫಾಲೋವಿಂಗ್. ಈ ಕೆಳಗೆ ಹೇಳುವ 3 ವಿಚಾರಗಳಲ್ಲಿ ಯಾವುದು ಕಡಿಮೆ ಅದು ಸೇಮ್ ಮಾಡ್ಯೂಲ್ ನಾನು ಏನು ಕವರ್ಡ್ ಅಲ್ಲಿ ಹೇಳಿದ್ದೆ ಅದೇ ಇಲ್ಲಿ ಬರುತ್ತೆ ವಿತ್ ಅ ಲಿಟಲ್ ಡಿಫರೆನ್ಸ್. ಒಂದನೇದು ಅಮೌಂಟ್ ಆಫ್ ಗ್ರಾಚ್ಯುಯಿಟಿ ರಿಸೀವ್ಡ್ ನಿಮ್ಗೆ ಎಷ್ಟು ಬಂದಿದೆ ಅದು. ಎರಡನೇದು ಗಮನಿಸಿ, ಹಾಫ್ ಮಂತ್ಸ್ ಎವರೇಜ್ ಸ್ಯಾಲರಿ ಫಾರ್ ಈಚ್ ಆಫ್ ದ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ಎವರೇಜ್ ಸಂಬಳದ ಅರ್ಧ, ಅದು ಕೂಡ ಎಷ್ಟು ಅವಧಿಗೆ? ಫಾರ್ ಈಚ್ ಆಫ್ ದ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ನೀವು ಇಲ್ಲಿ ಗಮನಿಸಬೇಕು, ಇದಕ್ಕೂ ಮತ್ತು ಕವರ್ಡ್ ಬೈ ದ ಆಕ್ಟ್ನ ನಡುವೆ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ನಾವಲ್ಲಿ 15 ಡೇಸ್ ಸ್ಯಾಲರಿ ತಗೊಂಡಿದ್ದೀವಿ. ಕನ್ಸಿಡರಿಂಗ್ 26 ಡೇಸ್ ಇನ್ ಅ ಮಂತ್, 7 ಡೇಸ್ ಫಾರ್ ಅ ಸೀಸನಲ್ ಜಾಬ್, ಅಂದರೆ 26 ಡಿವೈಡ್ ಬೈ 15 ಅಥವಾ 7 ಡಿವೈಡ್ ಬೈ 26 ಇಂಟು ಸ್ಯಾಲರಿ ಲಾಸ್ಟ್ ಡ್ರಾನ್. ಸ್ಯಾಲರಿ ಲಾಸ್ಟ್ ಡ್ರಾನ್ ಲೆಕ್ಕಕ್ಕೆ ತಗೊಂಡಿದ್ದೇವೆ. ಇಲ್ಲಿ ನಾವು ಎವರೇಜ್ ಸ್ಯಾಲರಿ ತಗೊಳ್ತೇವೆ. ಎವರೇಜ್ ಸ್ಯಾಲರಿ ಹೇಗೆ ಲೆಕ್ಕಾಚಾರ ಮಾಡ್ತೇವೆ ಅನ್ನುವಂಥದ್ದನ್ನು ನಾನು ನನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೇನೆ. ಅದಕ್ಕೆ ನಾವು ಯಾವುದರಿಂದ ಮಲ್ಟಿಪ್ಲೈ ಮಾಡಿತ್ತು ಅಲ್ಲಿ? ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಆ್ಯಂಡ್ ಅ ಪಾರ್ಟ್ ದೇರ್ ಆಫ್ ಇನ್ ಎಕ್ಸೆಸ್ ಆಫ್ 6 ಮಂತ್ಸ್. ಈಗ 26 ವರ್ಷ 9 ತಿಂಗಳು ದುಡಿದಿದ್ದಾರಂತಾದರೆ 27 ಅಂತ ತಗೊಳ್ತಿತ್ತು. 26 ವರ್ಷ 2 ತಿಂಗಳು ದುಡಿದಿದ್ದಾರಂತಾದರೆ 26 ತಗೊಳ್ತಾ ಇತ್ತು. ಇಲ್ಲಿ ಹಾಗೋಗುವುದಿಲ್ಲ. 26 ವರ್ಷ 10 ತಿಂಗಳಿರಲಿ, 26 ವರ್ಷ 2 ತಿಂಗಳಿರಲಿ, ಯಾವುದೇ ಆಗಿರಲಿ, ನಾವು ತಗೊಳ್ಬೇಕಾದದ್ದು ಕೇವಲ 26. 28 ವರ್ಷ
7 ತಿಂಗಳು ದುಡಿದಿದ್ದಾನೆ 28 ತಗೊಳ್ಬೇಕು. 30 ವರ್ಷ 3 ತಿಂಗಳು ದುಡಿದಿದ್ದಾನೆ 30 ವರ್ಷ ತಗೊಳ್ಬೇಕು. ಆ ಫ್ರಾಕ್ಷನ್ ಪೀರಿಯಡ್ ಏನಿದೆ ಅದನ್ನು ನಾವು ಪರಿಗಣಿಸಲಿಕ್ಕೆ ಬರೋದಿಲ್ಲ ಇದರಲ್ಲಿ. ಮೂರನೇದೇನು, ಸ್ಟ್ಯಾಟ್ಯೂಟರಿ ಲಿಮಿಟ್. ಅಲ್ಲೂ 20 ಲಕ್ಷ, ಇಲ್ಲೂ 20 ಲಕ್ಷ. ಇದು ಸ್ಟ್ಯಾಟ್ಯೂಟರಿ ಲಿಮಿಟ್ ಆಗಿದೆ. ಈ ಮೂರರಲ್ಲಿ ಯಾವುದು ಕಡಿಮೆ ಎಕ್ಸಂಪ್ಷನ್ಗೆ ಹೋಗ್ತದೆ, ಯಾವುದು ಉಳಿಯತ್ತೆ ಅದು ಟ್ಯಾಕ್ಸಬಲ್ ಗ್ರಾಚ್ಯುಟಿ ಆಗುತ್ತೆ. ಸರಿತಾನೆ? ಲೆಟ್ ಅಸ್ try to learn now what is average salary, meaning and calculation of average salary. Salary means only basic, ಮೂಲ ವೇತನ ಮಾತ್ರ. ಅಲ್ಲಿ ಮೂಲ ವೇತನ ಪ್ಲಸ್ DA. ಬಟ್ ಇಲ್ಲಿ ಸ್ಯಾಲರಿ ಮೀನ್ಸ್ ಓನ್ಲಿ ಬೇಸಿಕ್. ಆದರೆ DA ಬರುತ್ತೆ, DP ಬರುತ್ತೆ. ಯಾವಾಗ? ಅವರು ಲೆಕ್ಕದಲ್ಲಿ ಕೊಡಬೇಕು. ಏನಂತ ಕೊಡಬೇಕು? ದೇ ಆರ್ ಇನ್ಕ್ಲೂಡೆಡ್ ಇಫ್ ಇನ್ ದ ಪ್ರಾಬ್ಲಮ್ ಇಟ್ ಈಸ್ ಗಿವನ್ ದಟ್ ದೇ ಆರ್ ಕನ್ಸಿಡರ್ಡ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್. ಅವರು ಲೆಕ್ಕದಲ್ಲಿ ಕೊಡಬೇಕು. ಅದು ರಿಟೈರ್ಮೆಂಟ್ ಬೆನಿಫಿಟ್ಗೆ ಬರುತ್ತೆ. ರಿಟೈರ್ಮೆಂಟ್ ಬೆನಿಫಿಟ್ನ ಲೆಕ್ಕಾಚಾರ ಮಾಡುವಾಗ DA DP ಅನ್ನು ಸಂಸ್ಥೆ ಪರಿಗಣಿಸ್ತದೆ ಅಂತ ಅವರು ಕೊಟ್ಟರೆ ನಾವು ಆವಾಗ ಸ್ಯಾಲರಿಗೆ ಅಂತ ಹೇಳಿದರೆ ಬೇಸಿಕ್ ಪ್ಲಸ್ DA DP ತಗೊಳ್ಬೇಕಾಗುತ್ತೆ. ಅವರು ಹೇಳಲಿಲ್ಲ, ನಾವು ತಗೊಳ್ಳಿಕ್ಕಿಲ್ಲ. ಇದು ಬಹಳ ಮುಖ್ಯ. ಲೆಟ್ ಮಿ ರಿಪೀಟ್ ಇಟ್ ಅಗೇನ್. ಸ್ಟೂಡೆಂಟ್ಸ್ ಪ್ಲೀಸ್ ನೋಟ್ ದಟ್ DA and DP are considered if in the problem it is given that they are considered for retirement benefit. Otherwise you should not consider it while you calculate the average salary. Salary means only basic ಆಗುತ್ತೆ ಆವಾಗ. ಸರಿತಾನೆ? Let us move further. Commission is also considered. ಯಾವಾಗ? If it is given as a fixed percentage of turnover. ಕಮಿಷನ್ ಯಾವಾಗ ಬರ್ತದೆ? ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಅಂತ ಕೊಟ್ಟರೆ ಮಾತ್ರ. ಏನು ಸರ್ ಇದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಅಂತ ಹೇಳಿದರೆ? ಅವ್ರು ಕೊಡ್ತಾರೆ ಲೆಕ್ಕದಲ್ಲಿ ಕಮಿಷನ್ ಈಸ್ 2% ಆಫ್ 20 lakh ಟರ್ನ್ ಓವರ್, 1% ಆಫ್ rupees 10 lakh ಟರ್ನ್ ಓವರ್ ಅಂತ ಅವರು ಲೆಕ್ಕದಲ್ಲಿ ಕೊಟ್ಟರೆ ಕಮಿಷನ್ ಈಸ್ ಆಲ್ಸೋ ಕನ್ಸಿಡರ್ಡ್. ಕಮಿಷನ್ ಈಸ್ ಆಲ್ಸೋ ಆಡೆಡ್ ಟು ದ ಬೇಸಿಕ್. ಕೊಡಲಿಲ್ಲ ಅಂತಾದರೆ ಕಮಿಷನ್ ನಾವು ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಬರೋದಿಲ್ಲ. ಎವರೇಜ್ ಸ್ಯಾಲರಿ ಹೇಗೆ ಲೆಕ್ಕಾಚಾರ ಮಾಡ್ತೇವೆ ನೋಡಿ. ಇಸ್ ನಥಿಂಗ್ ಬಟ್ average of the salary of the last 10 months leaving the month of retirement or death. ರಿಟೈರ್ ಆಗುವ ತಿಂಗಳನ್ನು ಬಿಟ್ಟು ಅದರ ಹಿಂದಿನ 10 ತಿಂಗಳನ್ನು ತಗೊಳ್ಬೇಕು. ಈಗ ಡಿಸೆಂಬರ್ನಲ್ಲಿ ರಿಟೈರ್ ಆಗಿದ್ದಾರೆ ಅಂತಾದರೆ ಡಿಸೆಂಬರ್ ತಿಂಗಳನ್ನು ತಗೊಳ್ಳಿಕ್ಕಿಲ್ಲ. ಡಿಸೆಂಬರ್ನ ಹಿಂದಿನ, ನವೆಂಬರ್ನಿಂದ ಸ್ಟಾರ್ಟ್ ಆಗ್ತದೆ, ಹಿಂದಿನ 10 ತಿಂಗಳನ್ನು ನಾವು ಪರಿಗಣಿಸಿ ಅದರ ಎವರೇಜ್ ಮಾಡಬೇಕಾಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ವಿತ್ ದಿಸ್ ಐಡಿಯಾ ಲೆಟ್ ಮಿ ಸಾಲ್ವ್ ಅ ಪ್ರಾಬ್ಲಮ್. ಲೆಟ್ ಮಿ ಫಸ್ಟ್ ರೀಡ್ ದ ಪ್ರಾಬ್ಲಮ್. ಆಫ್ಟರ್ ಸರ್ವಿಂಗ್ ಫಾರ್ 33 years and 8 months, 33 ವರ್ಷ 8 ತಿಂಗಳು ದುಡಿದ ನಂತರ, ಇನ್ನು ರೋಸ್ ಲಿಮಿಟೆಡ್, the employee who is not covered under the Payment of Gratuity Act of 1972 retires from service on February 29, 2020. ಫೆಬ್ರವರಿ 29, 2020ಕ್ಕೆ ಒಬ್ಬ ರಿಟೈರ್ ಆಗ್ತಾನೆ. ಅವನು ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಅಂತ ಹೇಳಿದ ಕೂಡಲೇ ಇಟ್ಸ್ ಅ ನಾನ್ ಗವರ್ಮೆಂಟ್ ಎಂಪ್ಲಾಯಿ. ಈಸ್ ಅ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಬಿಕಾಸ್ ಈಸ್ ವರ್ಕಿಂಗ್ ಇನ್ ರೋಸ್ ಲಿಮಿಟೆಡ್. ರೋಸ್ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಗವರ್ಮೆಂಟ್ ಎಂಪ್ಲಾಯಿ ಅಂತ ಅವರು ಕೊಟ್ಟಿಲ್ಲ, ಹಾಗಾಗಿ ಪ್ರೈವೇಟ್ ಎಂಪ್ಲಾಯಿ ಅಂತ ಆದ. ಅವನು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾನೆ? 33 ವರ್ಷ 8 ತಿಂಗಳು. ನಾಟ್ ಕವರ್ಡ್ ಆದ ಕಾರಣ ನಾನು ಎಷ್ಟು ತಗೊಳ್ಬೇಕು? 33 ವರ್ಷವೇ ತಗೊಳ್ಬೇಕು. ಅದೇ ಎಲ್ಲಿಯಾದರೂ ಕವರ್ಡ್ ಬೈ ದ ಆಕ್ಟ್ ಆಗಿದ್ದಿದ್ರೆ 34 ವರ್ಷ ತಗೊಳ್ಬೇಕು. ಬಿಕಾಸ್ 6 ತಿಂಗಳಿಗಿಂತ ಜಾಸ್ತಿ ವರ್ಕ್ ಮಾಡಿದ್ದಾನೆ ಫ್ರಾಕ್ಷನ್ ಪೀರಿಯಡ್ ಗಮನಿಸಿದಾಗ. ಆದರೆ ಇಲ್ಲಿ ನಾವು ತಗೊಳ್ಬೇಕಾದಷ್ಟು 33 ವರ್ಷ. ಯಾವಾಗ ರಿಟೈರ್ಡ್ ಆಗಿದ್ದಾನೆ? ಫೆಬ್ರವರಿ 29, 2020. ಫೆಬ್ರವರಿ ತಿಂಗಳ ಸಂಬಳವನ್ನು ನಾವು ಪರಿಗಣಿಸಬಾರದು ಎವರೇಜ್ ಸ್ಯಾಲರಿ ಲೆಕ್ಕಾಚಾರ ಮಾಡುವಾಗ. ಯಾಕಂತೇಳಿದರೆ ರಿಟೈರ್ಮೆಂಟ್ ತಿಂಗಳ ಹಿಂದಿನ 10 ತಿಂಗಳನ್ನು ನಾವು ಲೆಕ್ಕಕ್ಕೆ ತಗೊಳ್ಬೇಕು. ದ ಎಂಪ್ಲಾಯರ್ ಪೇಸ್ ಹಿಮ್ ಅ ಗ್ರಾಚ್ಯುಟಿ ಆಫ್ rupees 12 lakh, 12 ಲಕ್ಷ ಗ್ರಾಚ್ಯುಟಿ ಸಿಕ್ಕಿದೆ. ಹಿಸ್ ಮಂತ್ಲಿ ಬೇಸಿಕ್ ಸ್ಯಾಲರಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ವಾಸ್ 28,000. ಬೇಸಿಕ್ 28,000, DA rupees 12,000 ಕನ್ಸಿಡರ್ಡ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್. ನೋಡಿ ಈ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅವರು. ಏನಂತ ಕೊಟ್ಟಿದ್ದಾರೆ? DA is a part of retirement benefit, considered for retirement benefit ಅಂತ ಕೊಟ್ಟಿದ್ದಾರೆ. DA is a part of provident fund ಅಂತ ಕೊಡ್ಬೋದು ಅವರು. ಒಟ್ಟಿನಲ್ಲಿ ರಿಟೈರ್ಮೆಂಟ್ ಬೆನಿಫಿಟ್ಗೆ ಬರ್ತದೆ. ಹಾಗಾಗಿ ನಮ್ಮ ಸ್ಯಾಲರಿ ಅಂತ ಹೇಳಿದರೆ ಬೇಸಿಕ್ ಪ್ಲಸ್ DA ಆಯಿತು. ಮುಂದೆ ಓದೋಣ. ಆ್ಯಂಡ್ ಕಮಿಷನ್ rupees 4,000. ಕಮಿಷನ್ ಎಲ್ಲಿ ಬರ್ತದ ಹಾಗಾದರೆ ನಮ್ಮ ಲೆಕ್ಕಾಚಾರದಲ್ಲಿ? ಎಸ್, ಯು ಆರ್ ರೈಟ್, ಕಮಿಷನ್ ಬರೋದಿಲ್ಲ. ಯಾಕೆ ಕಮಿಷನ್ ಬರೋದಿಲ್ಲ ಅಂತ ಕೇಳಿದ್ರೆ, ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ಕಮಿಷನ್ ಇಸ್ ನಾಟ್ ಗಿವನ್ ಆಸ್ ಎ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಕೊಟ್ಟಿಲ್ಲ. ಒಂದು ನಿರ್ದಿಷ್ಟವಾದ ಮೊತ್ತ ಕೊಟ್ಟಿದ್ದಾರೆ, 4,000 ಕಮಿಷನ್ ಬರುತ್ತೆ ಅಂತ. ಎಲ್ಲಿಯಾದರೂ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಅಂತ ಕೊಟ್ಟರೆ ನಾವು ಕಮಿಷನ್ ಅನ್ನು ತಗೊಳ್ಬೇಕಿತ್ತು. ಅವರು ಇಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಕಮಿಷನ್ ಬರೋದಿಲ್ಲ. ಕಂಪ್ಯೂಟರ್ ಟ್ಯಾಕ್ಸಬಲ್ ಗ್ರಾಚ್ಯುಟಿ ಹೇಳಿದ್ದಾರೆ. ಲೆಟ್ ಅಸ್ ಸ್ಟಾರ್ಟ್ ನೌ. ನಾನು ಬಿಗಿನಿಂಗ್ನಲ್ಲಿ ಒನ್ಸ್ ಅಗೇನ್ ಫಾರ್ಮೇಟ್ ಅನ್ನು ನಾನು ನಿಮಗೆ ತೋರಿಸ್ತೇನೆ. ಅಮೌಂಟ್ ಆಫ್ ಗ್ರಾಚ್ಯುಟಿ ರಿಸೀವ್ಡ್, less exempted under section 10 list of the following. Number 1, amount of gratuity received. Number 2, half month's average salary for each of the completed of service. Number 3, statutory limit 20 lakh. Exempted will be the least, taxable will be the remaining amount. ಸರಿತಾನೆ? ಇದು ಫಾರ್ಮ್ಯಾಟ್. ಫಸ್ಟ್ ಏನು ಮಾಡುವ? ಲೆಟ್ ಅಸ್ ಕಂಪ್ಯೂಟ್ ಎವರೇಜ್ ಸ್ಯಾಲರಿ. ಸ್ಯಾಲರಿ ಅಂದರೆ ಏನು? ಬೇಸಿಕ್ ಮಾತ್ರ. ಅದು ಕೂಡ ಅವ್ರು ಏನು ಹೇಳಿದ್ದಾರೆ?
ಡಿ ಎ ಬಂದರೆ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಡಿ ಎ ಈ ಲೆಕ್ಕದಲ್ಲಿ ಬರ್ತದೆ, ಅವರು ಹೇಳಿದ್ದಾರೆ ಲೆಕ್ಕದಲ್ಲಿ ಏನಂತ, ಡಿ ಎ ಇಸ್ ಕನ್ಸಿಡರ್ಡ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್. ಹಾಗಾಗಿ ನಮ್ಮ ಲೆಕ್ಕದಲ್ಲಿ ಈ ಲೆಕ್ಕದಲ್ಲಿ ಸ್ಯಾಲರಿ ಅಂತ ಹೇಳಿದರೆ ಬೇಸಿಕ್ ಪ್ಲಸ್ ಡಿ ಎ, ಕಮಿಷನ್ ಬರೋದಿಲ್ಲ ಈ ಲೆಕ್ಕದಲ್ಲಿ. ಯಾಕೆ ಬರೋದಿಲ್ಲ? ಕಮಿಷನ್ ಈಸ್ ನಾಟ್ ಗಿವನ್ ಅಸ್ ಅ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್. ಸರಿ ತಾನೆ? ಸ್ಯಾಲರಿ ಹೇಗೆ ಕಂಪ್ಯೂಟ್ ಮಾಡ್ತೇವೆ? ಎವರೇಜ್ ಸ್ಯಾಲರಿ, ಸ್ಯಾಲರಿ ಆಫ್ ದ ಲಾಸ್ಟ್ 10 months ಲೀವಿಂಗ್ ದ ಮಂತ್ ಆಫ್ ರಿಟೈರ್ಮೆಂಟ್ ಆರ್ ಡೆತ್. ಯಾವಾಗ ರಿಟೈರ್ ಆಗಿದ್ದು? ಫೆಬ್ರವರಿಯಲ್ಲಿ ರಿಟೈರ್ ಆದ್ದು. ಫೆಬ್ರವರಿ ತಿಂಗಳನ್ನು ಬಿಡಬೇಕು ಅಂದರೆ ನಾನು ಹಿಂದಿನ 10 ತಿಂಗಳನ್ನು ಪರಿಗಣಿಸಬೇಕಲ್ವಾ? ಫೆಬ್ರವರಿಯ ಹಿಂದಿನ 10 ತಿಂಗಳು ಯಾವುದೆಲ್ಲ? ಫೆಬ್ರವರಿಯ ಹಿಂದಿನ ತಿಂಗಳು ಅಂದರೆ ಜನವರಿ 2020, ಡಿಸೆಂಬರ್, ನವೆಂಬರ್, ಅಕ್ಟೋಬರ್, ಸೆಪ್ಟೆಂಬರ್, ಆಗಸ್ಟ್, ಜುಲೈ, ಜೂನ್, ಮೇ ಆ್ಯಂಡ್ ಏಪ್ರಿಲ್. 10 ತಿಂಗಳಾಯಿತು. ಈ 10 ತಿಂಗಳ ಸಂಬಳದ ಲೆಕ್ಕಾಚಾರ ಮಾಡುವ. ಜನವರಿಯಲ್ಲಿ 28,000 ಬೇಸಿಕ್ ಡಿ ಎ ನಾವು ಲೆಕ್ಕಕ್ಕೆ ತಗೊಳ್ತೀವಿ, 12,000 ಈ ಲೆಕ್ಕದಲ್ಲಿ. ಒಟ್ಟಾರೆ ಎಲ್ಲವನ್ನು ಟೋಟಲ್ ಮಾಡಿದಾಗ 4 ಲಕ್ಷ ಅವರ ಟೋಟಲ್ ಸ್ಯಾಲರಿ ಬಂತು. ಈ ಟೋಟಲ್ ಸ್ಯಾಲರಿಯನ್ನು ಎವರೇಜ್ ಲೆಕ್ಕಾಚಾರ ಹೇಗೆ ಮಾಡ್ತೇವೆ ನಾವು? 4 lakh ಡಿವೈಡೆಡ್ ಬೈ 10 months ಅನ್ನು ನಾವು ಪರಿಗಣಿಸಿದ್ದೇವೆ. ಎವರೇಜ್ ಸ್ಯಾಲರಿ ಹೆನ್ಸ್ ವಿಲ್ ಬಿಕಮ್ 40,000. 40,000 ಎವರೇಜ್ ಸ್ಯಾಲರಿ ಆಯಿತು. ಸರಿ ತಾನೆ? ಈಗ ಫಾರ್ಮ್ಯಾಟಿಗೆ ಹೋಗೋಣ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಗ್ರಾಜ್ಯುಯೇಟ್ ರಿಸೀವ್ಡ್, ಅಮೌಂಟ್ ರಿಸೀವ್ಡ್ 12 lakh, ಲೆಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10(10) ಲೀಸ್ಟ್ ಆಫ್ ದ ಫಾಲೋವಿಂಗ್. ನಂಬರ್ 1 ಈಸ್ ಅಮೌಂಟ್ ಆಫ್ ಗ್ರಾಜ್ಯುಯೇಟ್ ರಿಸೀವ್ಡ್. ಎರಡನೇದೇನು? ಹಾಫ್ ಮಂತ್ಸ್ ಎವರೇಜ್ ಸ್ಯಾಲರಿ ಫಾರ್ ಈಚ್ ಆಫ್ ದ ಕಂಪ್ಲೀಟೆಡ್ ಆಫ್ ಸರ್ವಿಸ್. ಹಾಫ್ ಆಫ್ ಎವರೇಜ್ ಸ್ಯಾಲರಿ ಎಷ್ಟು? 40,000. ಕಂಪ್ಲೀಟೆಡ್ ಆಫ್ ಸರ್ವಿಸ್ ಎಷ್ಟು? 33. ಮಲ್ಟಿಪ್ಲೈ ಮಾಡಿದಾಗ ಇಟ್ ವಿಲ್ ಬಿ 6,60,000. ನಂಬರ್ 3 ಏನು? ಸ್ಟ್ಯಾಟ್ಯೂಟರಿ ಲಿಮಿಟ್ 20 lakhs. ಹಾಗಾದ್ರೆ ಈ ಮೂರರಲ್ಲಿ ಕಡಿಮೆ ಯಾವುದು? ಎಸ್, ಯು ಆರ್ ರೈಟ್, ಇಟ್ ಈಸ್ 6,60,000. ಗ್ರಾಜ್ಯುಯೇಟ್ ಎಕ್ಸೆಂಪ್ಟೆಡ್ ಈಸ್ 6,60,000. ಹಾಗಾದರೆ ರಿಮೈಂಡರ್ ಈಸ್ ದ ಟ್ಯಾಕ್ಸಬಲ್ ಗ್ರಾಚ್ಯುಯಿಟಿ ಆಯಿತು 5,40,000. ಸರಿ ತಾನೆ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಕಂಪ್ಯೂಟ್ ದ ಟ್ಯಾಕ್ಸಬಲ್ ಗ್ರಾಚ್ಯುಯಿಟಿ received by a non-government employee who is not covered by the Payment of Gratuity Act of 1972. Thank you very much.